ರಿಷಬ್ ಅವರ ಸಿನಿಮಾಕ್ಕೆ ಯಶ್ ಅವರ ಸಪೋರ್ಟ್ ಇರುತ್ತೆ, ಯಶ್ ಅವರ ಸಿನಿಮಾಕ್ಕೆ ರಿಷಬ್ ಅವರ ಸಪೋರ್ಟ್ ಇರುತ್ತೆ. ಸುದೀಪ್ ಅವರು ಎಲ್ಲರಿಗೂ ಕೂಡ ಬೆಂಬಲವಾಗಿ ನಿಲ್ಲೋದು ಬಹಳ ಒಂದು ಇಂಡಸ್ಟ್ರಿಯಲ್ಲೇ ಖುಷಿಯ ವಿಚಾರ ಅಂತ ಹೇಳ್ಬೋದು. ಈ ರೀತಿ ಅಂದ್ಕೊಂಡೇ ಇರಲಿಲ್ಲ, ಆ ರೀತಿಯಾಗಿ ಯಶ್ ಅವರನ್ನ ತೋರಿಸಿದ್ದಾರೆ ಅನ್ನೋದ್ರ ಮೂಲಕ ಹೇಳಿದ್ದಾರೆ. ಹಾಗೆ ಒಂದು ಸಿನಿಮಾದಲ್ಲಿ ಯಾರೆಲ್ಲ ಅಭಿನಯಿಸಿದ್ರು ಎಲ್ಲರೂ ಕೂಡ ವಿಶ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಟಾಕ್ಸಿಕ್ ಗೆ ಎಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ತಮ್ಮ ವಿಶ್ ಅನ್ನ ತಿಳಿಸ್ತಾ ಇದ್ದಾರೆ. ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಇನ್ರಾಜ್. ಟಾಕ್ಸಿಕ್ ಯಶ್ ಅವರ ಹುಟ್ಟುಹಬ್ಬ ಇವತ್ತು. ಸೊ ಟಾಕ್ಸಿಕ್ ಸಿನಿಮಾದ ಒಂದು ಸ್ಮಾಲ್ ಗ್ಲಿಮ್ಸ್ ಅನ್ನ ಹಾಕಿದ್ದಾರೆ. ಯಶ್ ಅವರ ಲುಕ್ ಹೇಗಿರುತ್ತೆ ಅನ್ನುವಂಥವ್ರಿಗೆ, ಅವರ ಫ್ಯಾನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಯಶ್ ಅವರು ಯಾವ ಶೇಡ್ನಲ್ಲಿ ಕಾಣಿಸ್ಕೊಂಡಿರಬಹುದು, ಅವ್ರು ಯಾವ ರೀತಿ ಅಭಿನಯ ಮಾಡಿರಬಹುದು. KGF ಸಿನಿಮಾ ಅಂತ ಬಂದಾಗಲೇ ವಿಶಿಷ್ಟವಾಗಿ ಯಶ್ ಅವರನ್ನ ತೋರಿಸುವಂತಹ ಪ್ರಯತ್ನ ಟೀಮ್ ಮಾಡಿತ್ತು. ಸೊ ಟಾಕ್ಸಿಕ್ ಅಂತ ಬಂದಾಗ ಆಬ್ವಿಯಸ್ಲಿ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಸದ್ಯಕ್ಕೆ ಕ್ಯೂರಿಯಾಸಿಟಿಗೆ ಬ್ರೇಕ್ ಬಿದ್ದಿದೆ. ಪಾತ್ರದ ಬಗ್ಗೆ ಹಿಂಟ್ ಕೊಡ್ದಲೇ ಇದ್ರು. ಒಂದು ಪೋಸ್ಟರ್ ಹಾಗೆಯೇ ಒಂದು ಗ್ಲಿಮ್ಸ್ ಅನ್ನು ಕೂಡ ಸಿನಿಮಾ ತಂಡ ಹಂಚಿಕೊಂಡಿದೆ. ಇದನ್ನು ನೋಡಿದಂತಹ ಸಾಕಷ್ಟು ಸಿನಿಮಾ ತಾರಿಯರು, ಅಭಿಮಾನಿಗಳು, ಸಿನಿಮಾ ಪ್ರೇಕ್ಷಕರು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಮ್ಮ ಕನ್ನಡದ ಒಬ್ಬ ನಟನನ್ನು ನೋಡೋಕ್ಕೆ ಬಹಳ ಖುಷಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಸದ್ಯಕ್ಕೆ ಯಶ್ ಅವರಿಗೆ ಸಾಕಷ್ಟು ಸೆಲೆಬ್ರಿಟೀಸ್ ವಿಶ್ ಮಾಡಿದ್ದಾರೆ. ಸೊ ರ್ಯಾಂಡಮ್ ಆಗಿ ಯಾರೆಲ್ಲ ವಿಶ್ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಿಷಬ್ ಶೆಟ್ಟಿ ಅವರು ಯಶ್ ಅವರಿಗೆ ವಿಶ್ ಮಾಡಿದ್ದಾರೆ. ಇವರಿಬ್ಬರು ಕೂಡ ಇಂಡಸ್ಟ್ರಿನಲ್ಲಿ ಒಳ್ಳೆ ಸ್ನೇಹಿತರು ಅಂತ ಹೇಳ್ಬೋದು. ರಿಷಬ್ ಅವರ ಸಿನಿಮಾಕ್ಕೆ ಯಶ್ ಅವರ ಸಪೋರ್ಟ್ ಇರುತ್ತೆ, ಯಶ್ ಅವರ ಸಿನಿಮಾಕ್ಕೆ ರಿಷಬ್ ಅವರ ಸಪೋರ್ಟ್ ಇರುತ್ತೆ. ರೀಸೆಂಟಾಗಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಿತ್ತು. ಸೊ ಈಗ 2026 ಟಾಕ್ಸಿಕ್ ಬರ್ತಾ ಇದೆ. ಈ ಸಿನಿಮಾವು ಕೂಡ ಹಾಗೆ ಆಗಲಿ ಅನ್ನೋದು ಅವರ ಹಾರೈಕೆ ಕೂಡ ಆಗಿರುತ್ತೆ. ಸೊ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ತಾ ಒಂದು ಸಿನಿಮಾ ಬಗ್ಗೆ ಆಗಿರಬಹುದು, ಹಾಗೆಯೇ ಟೀಸರ್ ಹೇಗಿತ್ತು ಅನ್ನೋದನ್ನು ರಿಷಬ್ ಶೆಟ್ಟಿ ಅವರು ಹಂಚ್ಕೊಂಡಿದ್ದಾರೆ. ನೀವು ಯಾವಾಗಲೂ ಕೂಡ ಬೆಸ್ಟನ್ನೇ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹಾಗೆ ಬೆಸ್ಟ್ ವಿಶಸ್ ಪ್ರೊಡಕ್ಷನ್ ಹೌಸ್ಗೂ ಕೂಡ ಹೇಳಿದ್ದಾರೆ. ಆನಂತರ ಸುದೀಪ್ ಅವರು ಹೊಸಬರು ಹಾಗೆಯೇ ಈಗಿರುವಂತಹ ಕಲಾವಿದರನ್ನ ಆಲ್ಮೋಸ್ಟ್ ಪುಷಪ್ ಮಾಡೋದು ಅಂತಂದರೆ ಸುದೀಪ್ ಅವರು ಅಂತ ಹೇಳ್ಬೋದು. ಯಾಕೆಂದರೆ ಹೊಸ ಕಲಾವಿದರು ಬಂದರೆ ಅವರಿಗೂ ಕೂಡ ವಿಶ್ ಮಾಡ್ತಾರೆ. ಈಗಿರುವಂತಹ ಕಲಾವಿದರ ಸಿನಿಮಾಗಳು ಅಂತ ಬಂದಾಗ ಸುದೀಪ್ ಅವರು ಎಲ್ಲರಿಗೂ ಕೂಡ ಬೆಂಬಲವಾಗಿ ನಿಲ್ಲೋದು ಬಹಳ ಒಂದು ಇಂಡಸ್ಟ್ರಿಯಲ್ಲೇ ಖುಷಿಯ ವಿಚಾರ ಅಂತ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಕೂಡ ವಿಶ್ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ಗೆ ಒಂದು ಹಾರ್ಟ್ ಸಿಂಬಲ್ ಮೂಲಕ ಅವರ ಒಂದು ವಿಶಸ್ಸನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ಒಂದು ಒಳ್ಳೆ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀರಾ ನೀವು ಅನ್ನೋದ್ರ ಮೂಲಕ ಅವರು ಒಂದು ವಿಷಯನ್ನ ತಿಳಿಸಿದ್ದಾರೆ. ತುಂಬ ಕ್ಲೋಸ್ ಆಗ್ತಾ ಇದ್ದೀರಾ ನಿಮ್ಮ ಡೆಸ್ಟಿನಿಗೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಆನಂತರ ನಾಗಭೂಷಣ್ ಅವರಾಗಿರಬಹುದು, ಅವರು ಕೂಡ ಯಶ್ ಅವರಿಗೆ ವಿಶನ್ನು ಕೂಡ ಮಾಡಿದ್ದಾರೆ. ಅವರ ಒಂದು ಸಿನಿಮಾ ಒಂದು ಕ್ಲಿಪ್ಪನ್ನು ಹಂಚ್ಕೊಳ್ಳೋದ್ರ ಮೂಲಕ ವಿಶ್ ತಿಳಿಸಿದ್ದಾರೆ. ಆನಂತರ ನಯನತಾರ ಅವರ ಹಸ್ಬೆಂಡು ವಿಕ್ಕಿ ಅವರು ಕೂಡ ವಿಶ್ ಮಾಡಿರುವಂಥದ್ದು. ಅಂದರೆ ನಯನತಾರ ಅವರು ಒಂದು ಟಾಕ್ಸಿಕ್ನ ಒಂದು ಭಾಗ ಆಗಿರೋದ್ರಿಂದ ಆ ಮೂಲಕ ತಮ್ಮ ವಿಶನ್ನು ತಿಳಿಸಿದ್ದಾರೆ. ತುಂಬ ಕ್ರೇಜಿ ಆಗಿದೆ, ಈ ರೀತಿ ಅಂದ್ಕೊಂಡೇ ಇರಲಿಲ್ಲ, ಆ ರೀತಿಯಾಗಿ ಯಶ್ ಅವರನ್ನ ತೋರಿಸಿದ್ದಾರೆ ಅನ್ನೋದ್ರ ಮೂಲಕ ಹೇಳಿದ್ದಾರೆ. ಹಾಗೆ ಬರ್ತ್ಡೇಯ ವಿಶಸ್ಸನ್ನು ಕೂಡ ತಿಳಿಸಿದ್ದಾರೆ. ತುಂಬ ಬೇರೆ ರೀತಿಯ ಕ್ರಿಯೇಟಿವ್ ಆಗಿ ಮಾಡಿರುವಂತಹ ಕೆಲಸವನ್ನು ಸಿನಿಮಾ ತಂಡ ಮಾಡಿದೆ ಅನ್ನೋದು ಕೂಡ ಅವರು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅನಂತರ ಪ್ರಶಾಂತ್ ನೀಲ್ ಅವರು, KGF ಅಂತಂದರೆ ನಮಗೆ ಯಶ್ ಅವರು ಎಷ್ಟು ನೆನಪಾಗ್ತಾರೋ ಪ್ರಶಾಂತ್ ನೀಲ್ ಅವರು ಕೂಡ ಅಷ್ಟೇ ನೆನಪಾಗ್ತಾರೆ. ಇಲ್ಲಿ ಪ್ರಶಾಂತ್ ನೀಲ್ ಅವರು ಕೂಡ ವಿಶ್ ಮಾಡಿದ್ದಾರೆ. ಸೊ ಇವರು ವಿಶ್ ಮಾಡಿರೋದು ಬಹಳ ಸುಂದರವಾಗಿ ಒಂದು ಯಶ್ ಅವರಿಗೆ ತಮ್ಮ ವಿಶಸ್ಸನ್ನು ತಿಳಿಸ್ಕೊಟ್ಟಿದ್ದಾರೆ. ಹ್ಯಾಪಿ ಬರ್ತ್ಡೇ ಟು ಮೈ ಮಾನ್ಸ್ಟರ್, ಮೈ ರಾಕಿ, ದಿ ಮ್ಯಾನ್ ಹೂ ಡಿಡಂಟ್ ಜಸ್ಟ್ ಕಾನ್ಕ್ವೇರ್ ದಿ ಬಾಕ್ಸ್ ಆಫೀಸ್ ಬಟ್ ಆಲ್ಸೋ ಮಿಲಿಯನ್ಸ್ ಆಫ್ ಹಾರ್ಟ್ಸ್ ಅಂತ ಹೇಳೋದ್ರ ಮೂಲಕ ತಮ್ಮ ಒಂದು ಬೆಸ್ಟ್ ವಿಶಸ್ಸನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಆನಂತರ ರುಕ್ಮಿಣಿ ವಸಂತ್ ಅವರು ಮಾಡಿದ್ದಾರೆ. ಫಸ್ಟ್ ಲುಕ್ ಆಫ್ ರಾಯ ಅನ್ನುವಂತಹ ಒಂದು ಟೀಸರನ್ನು ಹಂಚ್ಕೊಂಡು ವಿಷಯನ ತಿಳಿಸಿದ್ದಾರೆ. ಹಾಗೆ ರುಕ್ಮಿಣಿ ವಸಂತ ಅವರು ಕೂಡ ಒಂದು ಪಾರ್ಟ್ ಅಂತ ಹೇಳ್ಬೋದು, ಅದನ್ನು ಕೂಡ ಇಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಬೆಸ್ಟ್ ವಿಶಸ್ಸನ್ನು ತಿಳಿಸಿದ್ದಾರೆ. ಆನಂತರ ಹುಮಾ ಕುರೇಶಿ ಅವರು ಕೂಡ ವಿಶ್ ಮಾಡಿದ್ದಾರೆ. ಅಂದರೆ ಟಾಕ್ಸಿಕ್ನಲ್ಲಿ ಯಾರೆಲ್ಲ ಅಭಿನಯಿಸಿದ್ರು ಒಂದು ರೀತಿಯಲ್ಲಿ ಅವರೆಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರಯಾ ಹ್ಯಾಸ್ ಅರೈವ್ಡ್ ಅಂತೇಳಿ ಯಶ್ ಅವ್ರನ್ನ ಟ್ಯಾಗ್ ಮಾಡಿದ್ದಾರೆ. ಹಾಗೆ ಹ್ಯಾಪಿ ಬರ್ತ್ಡೇ ಯಶ್ ಅಂತೇಳಿ ಹಾಕೊಂಡಿರೋದು, ಮ್ಯಾಡ್ನೆಸ್ ಅಂತೇಳಿ ಒಂದು ಲೈನನ್ನು ಕೂಡ ಬರ್ಕೊಂಡಿರುವಂಥದ್ದು ಕೂಡ ನೋಡಬಹುದು. ಗೀತು ಮೋಹನ್ ದಾಸ್ ಅವರ ಮ್ಯಾಡ್ನೆಸ್ ಹೇಗೆ ತೋರಿಸಿದ್ದಾರೆ ಅನ್ನೋದನ್ನು ಅವರು ಬರ್ಕೊಂಡಿದ್ದಾರೆ. ಆನಂತರದಲ್ಲಿ ತಾರಾ ಅವರು ಕೂಡ ವಿಶ್ ಮಾಡಿದ್ದಾರೆ. ಅಂದರೆ ಒಂದು ಸಿನಿಮಾದಲ್ಲಿ ಯಾರೆಲ್ಲ ಅಭಿನಯಿಸಿದ್ರು ಎಲ್ಲರೂ ಕೂಡ ವಿಶ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಅವ್ರಿಗೂ ಕೂಡ ಒಂದು ವಿಶ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಿರ್ದೇಶಕಿಯಾಗಿ ಕೆಲಸವನ್ನು ಮಾಡಿದ್ರು. ಹಾಗೆಯೇ ನಾಯಕ ಆಗಿ ಯಶ್ ಅವರು ಕೂಡ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಆನಂತರ ರಕ್ಷಿತಾ ಅವರು, ಕ್ರೇಜಿ ಕ್ವೀನ್ ರಕ್ಷಿತಾ ಅವರು ನಮ್ಮ ಸ್ಯಾಂಡಲ್ವುಡ್ನವರು ಮಾಡಿರುವಂಥದ್ದು ವೆರಿ ಪ್ರೌಡ್ ಅನ್ನುವಂಥ ಒಂದು ಲೈನನ್ನು ಕೊಟ್ಟು ಒಂದು ಹಾರ್ಟನ್ನು ಕೂಡ ಹಾಕಿದ್ದಾರೆ.
ಹಾಗೆ ನೋ ನಜರ್ ಅನ್ನುವಂತಹ ಒಂದು ಸಿಂಬಲ್ ಅನ್ನು ಕೂಡ ಇಲ್ಲಿ ಹಾಕಿರೋದು ಕೂಡ ಒಂದು ಗಮನ ಸೆಳೀತಾ ಇದೆ. ಅನಂತರ ಸಪ್ತಮಿ ಗೌಡ ಅವರು ಕೂಡ ಮಾಡಿದ್ದಾರೆ. ಸೂಪರ್ ಟ್ಯಾಲೆಂಟೆಡ್ ಯಶ್ ಅವರು ಅನ್ನೋ ರೀತಿಯಲ್ಲಿ ಒಂದು ಲೈನನ್ನು ಹಾಕಿದ್ದಾರೆ, ವಿಶಸ್ಸನ್ನು ತಿಳಿಸಿದ್ದಾರೆ, ಕಂಗ್ರಾಟ್ಸ್ ಅನ್ನು ಕೂಡ ಹೇಳಿದ್ದಾರೆ. ಆಲಿಯಾ ಭಟ್ ಅವರು ಕೂಡ ಮಾಡಿರುವಂಥದ್ದು. ಆಲಿಯಾ ಭಟ್ ಹಾಗೆ ಯಶ್ ಅವರ ಕಾಂಬಿನೇಷನ್ ಅಂತಂದರೆ ಯಾವುದೇ ಸಿನಿಮಾ ಬಂದಿಲ್ಲ, ಬಟ್ ರಣಬೀರ್ ಕಪೂರ್ ಅವರು ಹಾಗೆ ಯಶ್ ಅವರ ಅಭಿನಯದ ಹನುಮಾನ್ ರಾಮಾಯಣ್ ಸಿನಿಮಾ ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ರಾಮನಾಗಿ ರಣಬೀರ್ ಕಪೂರ್ ಅವರು ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಸಲುಗೆಯಿಂದ ಇವರು ಒಂದು ವಿಷನ್ನು ಮಾಡಿದ್ದಾರೆ ಟಾಕ್ಸಿಕ್ಗೆ. ಎಲ್ಲರೂ ಕೂಡ ಎಕ್ಸೈಟ್ಮೆಂಟಲ್ಲಿ ತಮ್ಮ ತಮ್ಮ ವಿಷನ್ನು ತಿಳಿಸ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ. ಒಂದಷ್ಟು ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಒಂದಷ್ಟು ಕಲಾವಿದರು ವಿಷನ್ನು ಮಾಡಿದ್ದಾರೆ, ಇನ್ನೊಂದಷ್ಟು ಜನ ವಿಶ್ ಮಾಡಿಲ್ಲ. ಅದರಲ್ಲೂ ಕೂಡ ಹೆಚ್ಚಾಗಿ ಫ್ಯಾನ್ಸು ಯಶ್ ಅವ್ರನ್ನ ಒಂದು ಸಂಭ್ರಮಿಸ್ತಾ ಇರೋ ರೀತಿ, ಕೊಂಡಾಡ್ತಿರುವಂತಹ ರೀತಿ, ಆ ಒಂದು ಬಿಟ್ಟಿರುವಂತಹ ಚಿಕ್ಕ ಗ್ಲಿಮ್ಸಲ್ಲೇ ಅವ್ರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಗಂಟೆಗೂ ಕೂಡ ಅವರ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಬರ್ತ್ಡೇ ದಿನ ಬಿಟ್ಟರು ಈ ಟೀಸರ್ ಒಂದು ಬ್ಲಾಸ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಲೇ ಹೇಳ್ಬೋದು. ಸೊ ಇಷ್ಟು ಒಂದಷ್ಟು ಸೆಲೆಬ್ರಿಟೀಸು ಯಶ್ ಅವರಿಗೆ ತಮ್ಮ ಹೃದಯದಿಂದ ವಿಷಯನ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಕಾದು ನೋಡೋಣ, ಇನ್ನು ಟ್ರೈಲರ್ ಇದೆ, ಸಿನಿಮಾ ಹೇಗಿರುತ್ತೆ ಅನ್ನೋದು. ಸಿನಿಮಾ ತಂಡ ಇನ್ನೂ ಹಿಂಟ್ ಕೊಟ್ಟಿಲ್ಲ. ಸೊ ಆನಂತರ ಸಿನಿಮಾ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.